ಕೊನೆಯದಾಗಿ ಅವರನ್ನ ಕಳುಹಿಸಿಕೊಡ್ಲಾಗ್ತಾ ಇದೆ. ಯಾರು ಕೂಡ ಮತ್ತೆ ಸಿಜೆ ರಾಯ್ ಅವರನ್ನ ನೋಡೋದಕ್ಕೆ ಸಾಧ್ಯ ಅಲ್ಲ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಸಿಜೆ ರಾಯ್ ಅವರನ್ನ ಕಳಿಸಿಕೊಡುವಂತಹ ಸಮಯ. ಪ್ಲೀಸ್ ದಯವಿಟ್ಟು ಆದ್ಮೇಲೆ ಕರಿತೀವಿ ತಿರ್ಗಾ. ಒಂದು ಕಡೆ ಸ್ಥಳದಲ್ಲಿ ಈಗಾಗಲೇ ಇಡೀ ಕುಟುಂಬಸ್ಥರು, ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಇರುವಂತದ್ದು. ಬನ್ನೇರುಘಟ್ಟ ರಸ್ತೆಯಲ್ಲಿ ಅವರ ಆಸೆಯಂತೆಯೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಇಡೀ ಕುಟುಂಬಸ್ಥರು ಒಂದು ಕಡೆ ಸಿಜೆ ರಾಯ್ ಅವರನ್ನ ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ರು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಈಗ ಗಮನಿಸ್ತಾ ಇರಬಹುದು ನೀವೀಗ ಸ್ಥಳದಲ್ಲಿ ಕೊನೆಯದಾಗಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂತದ್ದು, ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದ್ದು. ಈಗ ಅಲ್ಲಿ ಸ್ಥಳದಲ್ಲಿ ಹೇಗಿದೆ ಇದ್ರ ಬಗ್ಗೆ ವಿವರಣೆ ಕೊಡೋದಾದ್ರೆ? ಎಸ್ ರೂಪ, ನೇಚರ್ ಲಕ್ಸುರಿ ನೇಚರ್ ರೆಸಾರ್ಟ್ ಏನಿದೆ, ಇಲ್ಲಿ ರಾಯ್ ಅವರ ಅಂತ್ಯಕ್ರಿಯೆ ಈಗ ಸಂಪೂರ್ಣವಾಗಿ ನೆರವೇರಿತು ಅಂತ ಹೇಳ್ಬೋದು. ಅವರ ಕುಟುಂಬಸ್ಥರು ಹಾಗೂ ಅವರ ಧರ್ಮಪತ್ನಿ ಮಕ್ಕಳ ಮುಖಾಂತರ ಒಂದು ಕೊನೆಯದಾಗಿ ಅವರ ಕ್ರಿಶ್ಚಿಯನ್ ಸಮುದಾಯದ ಪದ್ಧತಿ ಪ್ರಕಾರ ಅಂತ್ಯಕ್ರಿಯೆ ಇರುತ್ತೆ, ಅದು ಕಂಪ್ಲೀಟ್ ಆಗಿ ಇಲ್ಲಿಗೆ ಮುಕ್ತಾಯಗೊಂಡಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕೂಡ ಕಂಪ್ಲೀಟ್ ಆಗಿ ಅಂತ್ಯಕ್ರಿಯೆ ನಡೀತಾ ಇರುವಂತದ್ದು. ಎಲ್ಲರೂ ಕೂಡ ಕುಟುಂಬದವರು ಆ ಒಂದು ಪಾರ್ಥಿವ ಶರೀರಕ್ಕೆ ಹೂವು ಹಾಕುವುದರ ಮುಖಾಂತರ ಮಣ್ಣು ಹಾಕುವುದರ ಮುಖಾಂತರ ಕಂಪ್ಲೀಟ್ ಆಗಿ ಒಂದು ಅಂತ್ಯಕ್ರಿಯೆಗೆ ಮುಗಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬೆಳಗಿನಿಂದ ಸುಮಾರು ಬೌರಿಂಗ್ ಆಸ್ಪತ್ರೆಯಿಂದ ಹೊರಡಿರುವ ಒಂದು 8 ಗಂಟೆ ಸುಮಾರಿಗೆ ಹೊರಡಿರುವಂತಹ ಪಾರ್ಥಿವ ಶರೀರ 10 ಗಂಟೆಗೆ ಅವರ ಒಂದು ನೇಚರ್ ಕ್ಲಬ್ ಏನಿದೆ, ಅವರ ನೆಚ್ಚಿನ ಅವರ ಪ್ರೀತಿಯ 2007ರಲ್ಲಿ ಈ ಒಂದು ನೇಚರ್ ಕ್ಲಬ್ ಅನ್ನುವಂತಹ ಒಂದು ರೆಸಾರ್ಟ್ ಅನ್ನ ಅವರು ಪರ್ಚೇಸ್ ಮಾಡಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಪಾರ್ವತಿ ರಾಜ್ಕುಮಾರ್ ಆಗಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಮುಖಾಂತರ ಈ ಒಂದು ನೇಚರ್ ಕ್ಲಬ್ ರೆಸಾರ್ಟ್ ಇರುತ್ತೆ ಇದನ್ನ ಉದ್ಘಾಟನೆಯನ್ನ ಮಾಡಿಸಿರ್ತಾರೆ. ನಂತರ 2011ರಲ್ಲಿ ಖ್ಯಾತ ಕ್ರಿಕೆಟ್ ಆಟಗಾರ ಆಗಿರುವಂತಹ ಸಚಿನ್ ತೆಂಡೂಲ್ಕರ್ ಕೂಡ ಈ ಒಂದು ನೇಚರ್ ಕ್ಲಬ್ಗೆ ಭೇಟಿಯನ್ನ ಕೊಟ್ಟಿರ್ತಾರೆ. ಹಾಗಾಗಿ ಇವರಿಗೆ ಈ ಒಂದು ನೇಚರ್ ಕ್ಲಬ್ ಅತ್ಯಂತ ಒಂದು ಪ್ರೀತಿಯ ಒಂದು ಜಾಗ. ಇದನ್ನ ಮೊಟ್ಟ ಮೊದಲು ಅವರು ಪರ್ಚೇಸ್ ಮಾಡಿದಂತ ಜಾಗ ಇರುತ್ತೆ ಮತ್ತು ಅತಿ ಹೆಚ್ಚಿನ ಸ್ಥಳವನ್ನ ಈಗೇನು ಅಂತ್ಯಕ್ರಿಯೆ ನಡೀತಾ ಇದೆ ಈ ಒಂದು ಸ್ಥಳದಲ್ಲಿ ಅತಿ ಹೆಚ್ಚಿನ ಒಂದು ಕಾಲವನ್ನ ಕಳೀತಾ ಇದ್ರಂತೆ ರಾಯ್. ಹಾಗಾಗಿಯೇ ಈ ಒಂದು ಜಾಗದಲ್ಲಿ ಅವರ ಒಂದು ಅಂತ್ಯಕ್ರಿಯೆ ಅವರು ಇಷ್ಟಪಟ್ಟಂತೆ ಅವರ ಕುಟುಂಬದವರ ಜೊತೆನೂ ಮತ್ತೆ ಆತ್ಮೀಯರ ಜೊತೆನೂ ಕೂಡ ಹೇಳ್ಕೊಳ್ತಾ ಇದ್ರಂತೆ, ನನಗೆ ಇದೇ ಒಂದು ಜಾಗದಲ್ಲಿ ನಾನು ಸತ್ರೆ ಅಂತ್ಯಕ್ರಿಯೆ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಅವರನ್ನ ಇದೇ ಒಂದು ಜಾಗದಲ್ಲಿ ಕೊನೆಯದಾಗಿ ಅವರ ಏನು ಕುಳಿತುಕೊಂಡಿರುವಂತ ಜಾಗ ಏನಿತ್ತು ಅಲ್ಲಿ ಅವರು ಹೆಚ್ಚಿನ ಟೈಮ್ ಕಳೀತಾ ಇದ್ರು. ಅದೇ ಒಂದು ಸ್ಥಳದಲ್ಲಿ ನೇಚರ್ ಲಕ್ಸುರಿ ರೆಸಾರ್ಟ್ ಏನಿದೆ ಈ ಒಂದು ಸ್ಥಳದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಈಗಾಗಲೇ ಕುಟುಂಬಸ್ಥರು ಮತ್ತು ಅವರ ಆತ್ಮೀಯರು ಎಲ್ಲರೂ ಕೂಡ ನೆರವೇರಿಸಿದ್ರು. ಅವರ ಪತ್ನಿಯರು ಕೂಡ ತುಂಬಾ ದುಃಖತಪ್ತರಾಗಿ ಆ ಒಂದು ಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಅಂತ್ಯಕ್ರಿಯೆಯಲ್ಲಿ ಆ ಒಂದು ಕ್ರಿಯೆಯನ್ನ ಭಾಗವಹಿಸ್ಲಿಕ್ಕೂ ಕೂಡ ಅವರಿಗೆ ಒಂದು ಕಷ್ಟದ ರೀತಿ ಆಗ್ತಾ ಇತ್ತು. ಯಾಕಂದ್ರೆ ರಾಯ್ ಎನ್ನುವಂತ ಒಬ್ಬ ಉದ್ಯಮಿ ರಾಯಲ್ ಆಗಿ ಬದುಕಿದಂತವರು. ಅವರು ಕಷ್ಟದ ಒಂದು ದಿನಗಳಿಂದ ಹಿಡಿದು ದೊಡ್ಡ ಒಂದು ಕಾನ್ಫಿಡೆಂಟ್ ಅನ್ನುವಂತ ಒಂದು ಗ್ರೂಪ್ ಅನ್ನ ಕಟ್ಟಿ ದೊಡ್ಡ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಖ್ಯಾತಿಯನ್ನ ಪಡೆದಿದ್ರು. ಡಾಕ್ಟರ್ ರಾಯ್ ಅನ್ನುವಂಥದ್ದು ಯಾರಿಗೆ ಗೊತ್ತಿಲ್ಲ ಅನ್ನುವಂಥದ್ದೇ ಕೂಡ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರಿಗೂ ಕೂಡ ಚಿರಪರಿಚಿತ ಆಗಿರುವಂತಹ ವ್ಯಕ್ತಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ಕೊನೆ ಒಂದು ಅಂತ್ಯಕ್ರಿಯೆಯಲ್ಲಿ ಮುಕ್ತಾಯ ಆಗಿದೆ ಅಂತಾನೆ ಹೇಳ್ಬೋದು. ಸದ್ಯ ಅವರೆಲ್ಲ ಕುಟುಂಬಸ್ಥರು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಮುಗಿಸಿಕೊಂಡು ಅವರವರ ಮನೆಯತ್ತ ತೆರಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರಬಹುದು. ಇದು ಇವತ್ತು ರಾಯ ಅಂತ್ಯಕ್ರಿಯೆ ಬದುಕಿನ ಅಂತ್ಯವನ್ನ ತಲುಪಿದ್ದಾರೆ ಅಂತಾನೆ ಹೇಳ್ಬೋದು. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೆಹಮಾನ್. ಕೊನೆಯದಾಗಿ ಅವರನ್ನ ಕಳುಹಿಸಿಕೊಡ್ಲಾಗ್ತಾ ಇದೆ. ಯಾರು ಕೂಡ ಮತ್ತೆ ಸಿಜೆ ರಾಯ್ ಅವರನ್ನ ನೋಡೋದಕ್ಕೆ ಸಾಧ್ಯ ಅಲ್ಲ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಸಿಜೆ ರಾಯ್ ಅವರನ್ನ ಕಳಿಸಿಕೊಡುವಂತಹ ಸಮಯ.
ಸರ್ ಪ್ಲೀಸ್ ಮಣ್ಣಾದ್ಮೇಲೆ ಮುಚ್ಚಿಟ್ಟು ಕರಿತೀನಿ. ಇಷ್ಟು ಕೊಟ್ಟಿದ್ದೀನಿ. ಇಷ್ಟು ನೀವು ಕೊಟ್ಟಿದ್ದೀನಿ. ಇದು ನಾನು ಮುಚ್ಚೋದು ಪ್ಲೀಸ್. ಇಷ್ಟೊಂದು ಕೊಟ್ಟಿದ್ದೀನಿ. ದಯವಿಟ್ಟು ಆದ್ಮೇಲೆ ಕರಿತೀವಿ ತಿರ್ಗಾ. ಒಂದು ಕಡೆ ಸ್ಥಳದಲ್ಲಿ ಈಗಾಗಲೇ ಇಡೀ ಕುಟುಂಬಸ್ಥರು, ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಇರುವಂತದ್ದು. ಬನ್ನೇರುಘಟ್ಟ ರಸ್ತೆಯಲ್ಲಿ ಅವರ ಆಸೆಯಂತೆಯೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಇಡೀ ಕುಟುಂಬಸ್ಥರು ಒಂದು ಕಡೆ ಸಿಜೆ ರಾಯ್ ಅವರನ್ನ ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ರು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಈಗ ಗಮನಿಸ್ತಾ ಇರಬಹುದು ನೀವೀಗ ಸ್ಥಳದಲ್ಲಿ ಕೊನೆಯದಾಗಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂತದ್ದು, ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದ್ದು. ಈಗ ಅಲ್ಲಿ ಸ್ಥಳದಲ್ಲಿ ಹೇಗಿದೆ ಇದ್ರ ಬಗ್ಗೆ ವಿವರಣೆ ಕೊಡೋದಾದ್ರೆ? ಎಸ್ ರೂಪ, ನೇಚರ್ ಲಕ್ಸುರಿ ನೇಚರ್ ರೆಸಾರ್ಟ್ ಏನಿದೆ, ಇಲ್ಲಿ ರಾಯ್ ಅವರ ಅಂತ್ಯಕ್ರಿಯೆ ಈಗ ಸಂಪೂರ್ಣವಾಗಿ ನೆರವೇರಿತು ಅಂತ ಹೇಳ್ಬೋದು. ಅವರ ಕುಟುಂಬಸ್ಥರು ಹಾಗೂ ಅವರ ಧರ್ಮಪತ್ನಿ ಮಕ್ಕಳ ಮುಖಾಂತರ ಒಂದು ಕೊನೆಯದಾಗಿ ಅವರ ಕ್ರಿಶ್ಚಿಯನ್ ಸಮುದಾಯದ ಪದ್ಧತಿ ಪ್ರಕಾರ ಅಂತ್ಯಕ್ರಿಯೆ ಇರುತ್ತೆ, ಅದು ಕಂಪ್ಲೀಟ್ ಆಗಿ ಇಲ್ಲಿಗೆ ಮುಕ್ತಾಯಗೊಂಡಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕೂಡ ಕಂಪ್ಲೀಟ್ ಆಗಿ ಅಂತ್ಯಕ್ರಿಯೆ ನಡೀತಾ ಇರುವಂತದ್ದು. ಎಲ್ಲರೂ ಕೂಡ ಕುಟುಂಬದವರು ಆ ಒಂದು ಏನು ಪಾರ್ಥಿವ ಶರೀರಕ್ಕೆ ಹೂವು ಹಾಕುವುದರ ಮುಖಾಂತರ ಮಣ್ಣು ಹಾಕುವುದರ ಮುಖಾಂತರ ಕಂಪ್ಲೀಟ್ ಆಗಿ ಒಂದು ಅಂತ್ಯಕ್ರಿಯೆಗೆ ಮುಗಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬೆಳಗಿನಿಂದ ಸುಮಾರು ಅಂದ್ರೆ ಏನು ಬೌರಿಂಗ್ ಆಸ್ಪತ್ರೆಯಿಂದ ಹೊರಡಿರುವ ಒಂದು 8 ಗಂಟೆ ಸುಮಾರಿಗೆ ಹೊರಡಿರುವಂತಹ ಪಾರ್ಥಿವ ಶರೀರ 10 ಗಂಟೆಗೆ ಅವರ ಒಂದು ನೇಚರ್ ಕ್ಲಬ್ ಏನಿದೆ, ಅವರ ನೆಚ್ಚಿನ ಅವರ ಪ್ರೀತಿಯ ಅಂದ್ರೆ 2007ರಲ್ಲಿ ಈ ಒಂದು ನೇಚರ್ ಕ್ಲಬ್ ಅನ್ನುವಂತಹ ಒಂದು ರೆಸಾರ್ಟ್ ಅನ್ನ ಅವರು ಪರ್ಚೇಸ್ ಮಾಡಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಪಾರ್ವತಿ ರಾಜ್ಕುಮಾರ್ ಆಗಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಮುಖಾಂತರ ಈ ಒಂದು ನೇಚರ್ ಕ್ಲಬ್ ಏನ್ ರೆಸಾರ್ಟ್ ಇರುತ್ತೆ ಇದನ್ನ ಉದ್ಘಾಟನೆಯನ್ನ ಮಾಡಿಸಿರ್ತಾರೆ. ನಂತರ 2011ರಲ್ಲಿ ಖ್ಯಾತ ಕ್ರಿಕೆಟ್ ಆಟಗಾರ ಆಗಿರುವಂತಹ ಸಚಿನ್ ತೆಂಡೂಲ್ಕರ್ ಕೂಡ ಈ ಒಂದು ನೇಚರ್ ಕ್ಲಬ್ಗೆ ಭೇಟಿಯನ್ನ ಕೊಟ್ಟಿರ್ತಾರೆ. ಹಾಗಾಗಿ ಇವರಿಗೆ ಈ ಒಂದು ನೇಚರ್ ಕ್ಲಬ್ ಅತ್ಯಂತ ಒಂದು ಪ್ರೀತಿಯ ಒಂದು ಜಾಗ. ಅಂದ್ರೆ ಇದನ್ನ ಮೊಟ್ಟ ಮೊದಲು ಅವರು ಪರ್ಚೇಸ್ ಮಾಡಿದಂತ ಜಾಗ ಇರುತ್ತೆ ಮತ್ತು ಅತಿ ಹೆಚ್ಚಿನ ಸ್ಥಳವನ್ನ ಅಂದ್ರೆ ಈಗೇನು ಅಂತ್ಯಕ್ರಿಯೆ ನಡೀತಾ ಇದೆ ಈ ಒಂದು ಸ್ಥಳದಲ್ಲಿ ಅತಿ ಹೆಚ್ಚಿನ ಒಂದು ಕಾಲವನ್ನ ಕಳೀತಾ ಇದ್ರಂತೆ ರಾಯ್. ಹಾಗಾಗಿಯೇ ಈ ಒಂದು ಜಾಗದಲ್ಲಿ ಅವರ ಒಂದು ಅಂತ್ಯಕ್ರಿಯೆ ಅಂದ್ರೆ ಅವರು ಇಷ್ಟಪಟ್ಟಂತೆ ಅವರ ಕುಟುಂಬದವರ ಜೊತೆನೂ ಮತ್ತೆ ಆತ್ಮೀಯರ ಜೊತೆನೂ ಕೂಡ ಹೇಳ್ಕೊಳ್ತಾ ಇದ್ರಂತೆ, ನನಗೆ ಇದೇ ಒಂದು ಜಾಗದಲ್ಲಿ ನಾನು ಸತ್ರೆ ಅಂತ್ಯಕ್ರಿಯೆ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಅವರನ್ನ ಇದೇ ಒಂದು ಜಾಗದಲ್ಲಿ ಅಂದ್ರೆ ಕೊನೆಯದಾಗಿ ಅವರ ಏನು ಕುಳಿತುಕೊಂಡಿರುವಂತ ಜಾಗ ಏನಿತ್ತು ಅಲ್ಲಿ ಅವರು ಹೆಚ್ಚಿನ ಟೈಮ್ ಕಳೀತಾ ಇದ್ರು. ಅದೇ ಒಂದು ಸ್ಥಳದಲ್ಲಿ ನೇಚರ್ ಲಕ್ಸುರಿ ರೆಸಾರ್ಟ್ ಏನಿದೆ ಈ ಒಂದು ಸ್ಥಳದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಈಗಾಗಲೇ ಕುಟುಂಬಸ್ಥರು ಮತ್ತು ಅವರ ಆತ್ಮೀಯರು ಎಲ್ಲರೂ ಕೂಡ ನೆರವೇರಿಸಿದ್ರು. ಅವರ ಪತ್ನಿಯರು ಕೂಡ ತುಂಬಾ ದುಃಖ ತಪ್ತರಾಗಿ ಆ ಒಂದು ಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಅಂತ್ಯಕ್ರಿಯೆಯಲ್ಲಿ ಅಂದ್ರೆ ಆ ಒಂದು ಕ್ರಿಯೆಯನ್ನ ಭಾಗವಹಿಸ್ಲಿಕ್ಕೂ ಕೂಡ ಅವರಿಗೆ ಒಂದು ಕಷ್ಟದ ರೀತಿ ಆಗ್ತಾ ಇತ್ತು. ಯಾಕಂದ್ರೆ ರಾಯ್ ಎನ್ನುವಂತ ಒಬ್ಬ ಉದ್ಯಮಿ ರಾಯಲ್ ಆಗಿ ಬದುಕಿದಂತವರು ಅವರು ಕಷ್ಟದ ಒಂದು ದಿನಗಳಿಂದ ಹಿಡಿದು ದೊಡ್ಡ ಒಂದು ಕಾನ್ಫಿಡೆಂಟ್ ಅನ್ನುವಂತ ಒಂದು ಗ್ರೂಪ್ ಅನ್ನ ಕಟ್ಟಿ ದೊಡ್ಡ ಅಂದ್ರೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಖ್ಯಾತಿಯನ್ನ ಪಡೆದಿದ್ರು. ಡಾಕ್ಟರ್ ರಾಯ್ ಅನ್ನುವಂಥದ್ದು ಯಾರಿಗೆ ಗೊತ್ತಿಲ್ಲ ಅನ್ನುವಂಥದ್ದೇ ಕೂಡ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರಿಗೂ ಕೂಡ ಚಿರಪರಿಚಿತ ಆಗಿರುವಂತ ವ್ಯಕ್ತಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ಕೊನೆ ಒಂದು ಅಂತ್ಯಕ್ರಿಯೆಯಲ್ಲಿ ಮುಕ್ತಾಯ ಆಗಿದೆ ಅಂತಾನೆ ಹೇಳ್ಬೋದು. ಸದ್ಯ ಅವರೆಲ್ಲ ಕುಟುಂಬಸ್ಥರು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಮುಗಿಸಿಕೊಂಡು ಅವರವರ ಮನೆ ಹತ್ರ ತೆರಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರ್ಬೋದು. ಇದು ಇವತ್ತು ರಾಯ ಅಂತ್ಯಕ್ರಿಯೆ ಅಂದ್ರೆ ಬದುಕಿನ ಅಂತ್ಯವನ್ನ ತಲುಪಿದ್ದಾರೆ ಅಂತಾನೆ ಹೇಳ್ಬೋದು. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೆಹಮಾನ್.